ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್. ಇವತ್ತು ನಿಮ್ಗೆ ಪಂಜಾಬಿ ಕಡಿ ಹೆಂಗೆ ಮಾಡೋದಂತ ಹೇಳ್ತೀನಿ. ಪಂಜಾಬಿ ಕಡಿ ಭಾಳ ಟೈಪ್ ಒಳಗೆ ಮಾಡ್ತಾರೆ, ಆದ್ರೂ ನಾ ಸಾದಾ ಸಿಂಪಲ್ ಮಾಡೀನಿ. 5 ನಿಮಿಷ ಒಳಗೆ ಆಗ್ತದೆ ಇದು. ಹಂಗೆ ನೋಡಿದ್ರೆ ಪಂಜಾಬಿ ಕಡಿ ಮಾಡ್ಬೇಕಂದ್ರೆ ಲೆಂದಿ ಪ್ರೊಸೆಸ್ ಐತಿ, ಬಟ್ ನಾ ಸಿಂಪಲ್ಲಾಗಿ ಮಾಡತ್ತೀನಿ. ಅದು ನಿಮಗೂ ಹೇಳ್ಕೊಡ್ತೇನೆ ಅಂತ ಬರ್ರಿ. ಮೊದಲೊಂದು ಬಾಂಡೆ ತೊಗೊಂಡು ಅದ್ರೊಳಗೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮ್ಯಾಗ ಅದ್ರೊಳಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನ ಬೇಳೆ ಹಾಕೊಳ್ಳೋದು. ಒಂದು ಸ್ವಲ್ಪ ಹಿಂಗೆ ಹಾಕೋರಿ. ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳೋದು. ಅವು ಎರಡು ಚಲೋ ಫ್ರೈ ಆದ್ಮ್ಯಾಗ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದು. ಬೆಳ್ಳುಳ್ಳಿ ಐತಲ್ಲ, ಅದನ್ನು ಭಾಳ ಪೇಸ್ಟ್ ಮಾಡೋ ಹಂಗಿಲ್ಲ, ಜಸ್ಟ್ ಕ್ರಷ್ ಮಾಡಿದ್ರೆ ಸಾಕು. ಯಾಕಂದ್ರೆ ಅದು ಕಡಿ ತಿನ್ನುವಾಗ ಸ್ವಲ್ಪ ಅದ್ರ ಟೇಸ್ಟ್ ಬರ್ಬೇಕು ನಮಗೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಕೊಳ್ಳೋದು. ಆಮೇಲೆ ಮಜ್ಜಿಗೆ ಒಳಗೆ ನಾ ಕಡ್ಲೆ ಬೇಳೆ ಹಿಟ್ಟು ಮೊದಲ ಮಜ್ಜಿಗೆ ಒಳಗೆ ಮಿಕ್ಸ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕೋರಿ. ಆಮೇಲೆ ಅದನ್ನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಒಂದು 2 ಸೆಕೆಂಡ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಅದ್ರೊಳಗೆ ಮಜ್ಜಿಗೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದು ಮ್ಯಾಗ. ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರುವಷ್ಟು ಬಿಡೋದು. ನೋಡ್ರಿ, ನಂದು ಈ ಕಡೆ ತಯಾರಾಗದ. ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ತೆಳ್ಳಗೂ ಆಗಬಾರ್ದು, ಆ ಥರ ಇರಬೇಕದ. ಅಂದರೆ ಕಡಿ ತಿನ್ನೋಕೆ ಟೇಸ್ಟ್ ಬರ್ತದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು, ಸೂಪರ್ ಟೇಸ್ಟ್ ಇರ್ತದೆ. ಇದ್ರೊಳಗೆ ನೀವು ಬೇಕಂದ್ರೆ ಪಕೋಡ ಮಾಡ್ಕೊಂಡು ಮಿಕ್ಸು ಮಾಡ್ಕೋಬೋದು, ಕಡಿ ಪಕೋಡ ಥರ ಆಗ್ತದೆ. ಒಂದು ಕುದಿ ಬಂದ್ರೆ ಸಾಕಾಗ್ತದೆ, ತಯಾರಾಗ್ತದೆ ಕಡಿ. ಭಾಳ ನೀವು ಕುದಿಸ್ಕೋತೀನಿ ಅಂತಂದ್ರೆ ಸಾರ್ಕ ಸ್ಪೂನಿಂದ ಅಳಗಾಡ್ಸ್ಕೊತಿರ್ಬೇಕಾಗ್ತದೆ, ಇಲ್ಲಾಂದ್ರೆ ಅದು ಕಡಿ ಒಡ್ದಂಗೆ ಆಗ್ತದೆ. ನೋಡಿರಿ, ಇಷ್ಟ ಆದರೆ ಸಾಕು. ನಿಮಗೆ ಸಾದಾ ಸೀದಾ ಪಂಜಾಬಿ ಕಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.